ಎಲ್ಲ ರೈತರಿಗೂ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಇವತ್ತಿನ ಪ್ರಾರ್ಥನೆ ಮಳೆರಾಯನಿಗೆ. ಮಳೆರಾಯ, ನೀನು ರೈತರ ಮೇಲೆ ಕರುಣೆ ಇದ್ದರೆ, ದನ ಕರುಗಳ ಮೇಲೆ ಕರುಣೆ ಇದ್ದರೆ ಈಗ ಅರ್ಜೆಂಟಾಗಿ ಒಂದು ಮಳೆ ಬಾರಪ್ಪ ತಂದೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೋಡು ತಂದೆ, ರಾಗಿ ಒಣಗ್ತಾ ಇದೆ. ಈಗ ಮಳೆ ಬರಲಿಲ್ಲ ಅಂದರೆ ರಾಗಿ ಒಣಗುತ್ತೆ, ದನ ಕರುಗಳಿಗೆ ನೀರು ಕುಡಿಯೋಕ್ಕೆ ಇಲ್ಲದೆ ಇರೋಂಗೆ ಆಗುತ್ತೆ, ಮತ್ತು ಈ ಮನುಷ್ಯರಿಗೂ ಕೂಡ ಇಲ್ದಂಗೆ ಆಗುತ್ತೆ ಕುಡಿಯೋಕ್ಕೆ. ಮನುಷ್ಯರಿಗೆ ಇದ್ರೆ ಬಿಟ್ರೇನು ಪ್ರಾಣಿ ಪಕ್ಷಿಗಳಿಗೆ ಬರಲಿ ದೇವರೇ ಭಗವಂತ. ನೋಡಪ್ಪ ಭಗವಂತ, ಈಗ ಅರ್ಜೆಂಟಾಗಿ ಮಳೆ ಬೇಕು. ಬೆಳೆಗಳಿಗೆ ಬೆಳೆ ನಾಶ ಆಗ್ತಾ ಇದ್ದಾವೆ, ಒಣಗ್ತಾ ಇದ್ದಾವೆ. ಮತ್ತು ಮಳೆ ಬಂದರೆ ರೈತರು ಉದ್ಧಾರ ಆಗ್ತಾರೆ, 4 ಜನಕ್ಕೆ ಅನ್ನ ಹಾಕ್ತಾರೆ. ತಂದೆ, ಮಳೆ ಬೇಕು ಇವಾಗ ಅರ್ಜೆಂಟಾಗಿ. ಒಂದು ಮಳೆ ಬೇಕು, ಮಳೆ ಬೇಕು ತಂದೆ. ಶಿವನೇ, ಮಳೆ ಬೇಕು ತಂದೆ. ನಿಜವಾಗ್ಲೂ ನಿನಗೆ ರೈತರ ಮೇಲೆ ಕರುಣೆ ಏನಾದಿದ್ದರೆ, ಪ್ರಾಣಿಗಳು ಪಕ್ಷಿಗಳ ಮೇಲೆ ಕರುಣೆ ಏನಾದಿದ್ದರೆ ಈಗ ಒಂದು ಅರ್ಜೆಂಟಾಗಿ ಮಳೆ ಬರಂಗೆ ಮಾಡಪ್ಪ ತಂದೆ. ಮಳೆ ಬರಂಗೆ ಮಾಡು. ನೋಡಿ ತಂದೆ, ಈ ತುಕಲಿ ಅಂಡರ್ ಬೇವರ್ಸಿ ಮಾಧ್ಯಮಗಳಿಗೆ ಮಳೆ ಬೇಕಾಗಿಲ್ಲ, ಅವ್ರಿಗೆ TRP ಬೇಕು ಅಷ್ಟೇ. TRP ಚೆನ್ನಾಗಿ ಬಂದರೆ ಅವ್ರಿಗೂ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಮನೆಗೆ ಆರಾಮಾಗಿ ಹೆಂಡ್ರ ಮಕ್ಳ ಜೊತೆಗೆ ಮೋಜು ಮಸ್ತಿ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಮಳೆ ಗಿಳೆ ಏನೂ ಬೇಕಾಗಿಲ್ಲ. ಯಾವ್ದಾರ ಒಂದು ಕಿತ್ತೋಗಿರೋ ಸುದ್ದಿ ತೋರಿಸಿ, ಇಲ್ಲದೇ ಇರೋ ಸುದ್ದಿಗಳನ್ನು ತೋರಿಸಿ, ಏನೋ ನಾಳೆ ಏನೋ ಭೂಮಿ ಎಲ್ಲ ಅಂಡ ಮುಚ್ಕೊಂಡು ಮುಂಡ ಮುಚ್ಕೊಂಡು ಹೋಗ್ಬಿಡ್ತದಂತೆ. ಸುಳ್ಳು ಬಾಯಿ ಬಡ್ಕೊತ ಇದ್ದಾವೆ. ಅವ್ರಿಗೆ ಮಳೆ ಬೇಕಾಗಿಲ್ಲ, ಬೆಳೆ ಬೇಕಾಗಿಲ್ಲ. TRP ಚೆನ್ನಾಗಿ ಬಂದರೆ ಸಾಕು, ಅವ್ರು ಹೊಟ್ಟೆ ತುಂಬ ಅನ್ನ ಉಣ್ಕೊಂಡು ಮಲ್ಕೊಂತವೆ. ಆದರೆ ನಮ್ಮ ರೈತರಿಗೆ, ನಮಗೆ ಮಳೆ ಬೇಕು ತಂದೆ. ಮಳೆರಾಯ, ಓ ಮಳೆರಾಯ ಬಾ, ಈಗ ಅರ್ಜೆಂಟಾಗಿ ಒಂದು ಮಳೆ ಬೇಕು. ಯಾಕಂದರೆ ಪೈರುಗಳು ಒಣಗ್ತಾ ಇದ್ದಾವೆ, ಬೆಳೆಗಳು ಒಣಗ್ತಾ ಇದ್ದಾವೆ. ಒಳ್ಳೆ ಬೆಳೆ ಬೇಕು, ಒಳ್ಳೆ ಮಳೆ ಬೇಕು. ದನ ಕರುಗಳಿಗೆ ಕುಡಿಯಲಿಕ್ಕೆ ನೀರು ಬೇಕು, ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲಿಕ್ಕೆ ನೀರು ಬೇಕು. ಓ ಮಳೆರಾಯ, ಬೇಗ ಒಂದು ಈ ಸದ್ಯಕ್ಕೆ ಅರ್ಜೆಂಟಾಗಿ ಮಳೆ ಬಾರಪ್ಪ ತಂದೆ. ರಾಜಕಾರಣಿಗಳಿಗೆ ಅಧಿಕಾರ ಬೇಕು, ರಾಜಕಾರಣಿಗಳಿಗೂ ಸೀಟ್ ಬೇಕು, ಅವರಿಗೆ ದುಡ್ಡು ಬೇಕು, ಲಂಚ ಬೇಕು. ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಲಂಚ ಬೇಕು. ಮಳೆ ಬೇಕಾಗಿಲ್ಲ. ಅವರಿಗೆ ಆರಾಮಾಗಿ ಮಳೆ ಬಂದರೆ ಬಿಟ್ಟರೆ ಅವರಿಗೆ ಸಂಬಳ ಬರುತ್ತೆ. ಆದರೆ ರೈತರಿಗೆ ಮಳೆ ಬಂದರೂ ಮಾತ್ರ ಜೀವನ, ಮಳೆ ಬಂದರೂ ಮಾತ್ರ ರೈತರಿಗೆ ಸ್ವರ್ಗ. ಅದರಿಂದ ದಯವಿಟ್ಟು ಓ ಮಳೆರಾಯ, ಮಳೆ ಬರಂಗೆ ಮಾಡಪ್ಪ ತಂದೆ. ಮಳೆ ಬರಂಗೆ ಮಾಡು. ನಿಜವಾಗ್ಲೂ ನಿನಗೆ ರೈತರ ಮೇಲೆ ಕರುಣೆ ಅನ್ನೋದಿದ್ದರೆ 4 ಜನಕ್ಕೆ ಅನ್ನ ಹಾಕ್ತಾನೆ ರೈತ, 4 ಜನಕ್ಕೆ ಊಟ ಹಾಕ್ತಾನೆ ರೈತ. ಸಾವಿರಾರು ಜನಕ್ಕೆ, 100 ಜನಕ್ಕೆ ಅನ್ನ ಬೆಳಿತಾನೆ ರೈತ. ಮಳೆ ಬಾರಪ್ಪ ತಂದೆ, ಮಳೆ ಬಾ. ಸೂನೆ ಭಗವಂತ, ನೋಡಿ ನನ್ನ ಹಿಂದೆಗಡೆ ರಾಗಿ ಇದೆ, ರಾಗಿ ಒಣಗ್ತಾ ಇದೆ. ಮಳೆ ಬೇಕು ಇವಾಗ ಅರ್ಜೆಂಟಾಗಿ. ಮಳೆ ಬಂದರೆ ರೈತ ಬದುಕ್ತಾನೆ, ಇಲ್ಲಾಂದ್ರೆ ರೈತನ ಜೀವನ ಭಾಳ ಕಷ್ಟ ಆಗುತ್ತೆ. ಬಂಡವಾಳ ಹಾಕಿರ್ತಾನೆ, ಗೊಬ್ಬರ, ಬೀಜ, ಕೂಲಿ ಎಲ್ಲ ತುಂಬ ಬಂಡವಾಳ ಹಾಕಿರ್ತಾನೆ. ಅದರಿಂದ ಮಳೆ ಬೇಕಪ್ಪ. ಲಾಸ್ ಮಾಡಬೇಡ, ರೈತನಿಗೆ ಅನ್ಯಾಯ ಮಾಡಬೇಡ ತಂದೆ. ಈ ತುಕಾಲಿ ಅಂಡರ್ ಬೇವರ್ಸಿ ಮಾಧ್ಯಮದವರು ದರ್ಶನ್ ಹಿಡ್ಕೊಂಡು ಉಣ್ತಾ ಇದ್ದಾರೆ. ಯಾಕಂದ್ರೆ ದರ್ಶನ್ದು ಅಷ್ಟು ತುಂಬ ರುಚಿಯಾಗಿದೆ. ಯಾಕಂದರೆ ಒಳ್ಳೆ ಬಿಸ್ಕೆಟ್ ದರ್ಶನ್ ಇವಾಗ ಭಾಳ ಒಂದು ತುಂಬ ಅದ್ಭುತವಾದ ಬಿಸ್ಕೆಟ್. ಪಾರ್ಲಿಜಿ, ಗುಡ್ಡೆ ಮತ್ತು ಇನ್ನೂ ಅನೇಕ ಬಿಸ್ಕತ್ಗಳನ್ನು ಎಲ್ಲ ಸೇರಿ ಒಂದು ಬಿಸ್ಕತ್ ಮಾಡಿರ್ತಾರಲ್ಲ, ಆ ಥರ ಒಂದು ಅದ್ಭುತವಾದ ಬಿಸ್ಕತ್ತನ್ನು ಈ ಮಾಧ್ಯಮದವರು ಅವಾಗ ಕಿತ್ಕೊಂಡು ತಿಂತಾ ಇದ್ದಾರೆ. ದರ್ಶನ್ ಬಿಸ್ಕತ್ ಬಿಟ್ಟರೆ ಬೇರೆ ಯಾವ ಬಿಸ್ಕತ್ ಕಾಣಿಸ್ತಾ ಇಲ್ಲ. ಅದರಿಂದ ದರ್ಶನ್ ಎಂಬ ಒಂದು ಅದ್ಭುತವಾದ ಬಿಸ್ಕತ್ತನ್ನು ಈ ಮಾಧ್ಯಮಗಳು ತಿಂತಾ ಇದ್ದಾವೆ. ದಯವಿಟ್ಟು ಈ ಮಾಧ್ಯಮಗಳಿಗೆ ಮಳೆ ಬೇಕಾಗಿಲ್ಲ, ಅವ್ರು ಏನೂ ಬೇಕಾಗಿಲ್ಲ. TRP ಇದ್ದುಬಿಟ್ರೆ ಸಾಕು, ಅವ್ರು ಏನು ಬೇಕಾದ್ರೆ ತಿನ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅದರಿಂದ ನಾನು ಶಿವನೇ ಭಗವಂತ, ನಾನು ನಿನ್ನ ಕೇಳ್ಕೊಳ್ಳೋದಿಷ್ಟೇ. ನಮಗೇನು ಕೋಟಿ ಹಣ ಕೊಡಬೇಡ, ದೊಡ್ಡ ಆಸ್ತಿ ಕೊಡಬೇಡ. ಒಳ್ಳೊಳ್ಳೆ ಮಳೆ ಬಂದರೆ ಸಾಕು ನಮಗೆ. ಅವಾಗವಾಗ ಮಳೆ ಬಂದರೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ದನ ಕರುಗಳಿಗೆ ಕುಡಿಯೋಕ್ಕೆ ನೀರಿರುತ್ತೆ. ಯಾಕಂದರೆ ಪಾಪ ಎಷ್ಟೋ ಕಡೆ ಇನ್ನೂ ಕೆರೆಗಳು ತುಂಬ್ಕೊಂಡಿಲ್ಲ, ಎಷ್ಟೋ ಕಡೆ ನೀರೇ ಇಲ್ಲ ಇನ್ನೂ ದನ ಕರುಗಳಿಗೆ. ಆದರೆ ಇವರು ಬರೀ ದರ್ಶನ್ ಹಿಡ್ಕೊಂಡು ಲಬಲ ಅಂತ ಬೇಬಡ್ಕೊಂತಾರೆ. ದರ್ಶನ್ನ ಬೆಟ್ಟು ಹಿಡ್ಕೊಂಡು ಅಲ್ಲಾಡ್ತಾ ಇದ್ದಾರೆ ಈ ತುಕಾಲಿ ಮಾಧ್ಯಮಗಳು. ಇವ್ರು ಏನು ಓದಾರೋ, ಏನು ಗುಡ್ಡೆ ಹಾಕಾರೋ, ಏನು ದಬಕಾರೋ ಯಾರಿಗೆ ಗೊತ್ತಾಗಿಲ್ಲ. ದಯವಿಟ್ಟು ಇಂಥ ತುಕಾಲಿ ಅಂಡರ್ ಬೇವರ್ಸಿ ಮಾಧ್ಯಮಗಳಿಂದ ದೂರ ಇರಿ. ಆಮೇಲೆ ಭೂಮಿ ಏನು ಆಗ್ಬಿಡುತ್ತೆ ಅಂತ ಹೇಳ್ತಾರೆ, ಅದೆಲ್ಲ ಸುಳ್ಳು. ಏನೂ ಆಗಲ್ಲ, ಹಂಗೆ ಇರುತ್ತೆ ನೋಡಿ. ಏನೇನೂ ಆಗಲ್ಲ, ಅದೆಲ್ಲ ಬರೀ ಸುಳ್ಳು. ಇದುವರೆಗೂ ಇಷ್ಟು ವರ್ಷ ಆಯಿತು, ಇಷ್ಟು ಶತಮಾನಗಳಾಯಿತು, ಏನೇನು ಆಗಿಲ್ಲ ರೀ. ಭೂಮಿ ಏನೂ ಆಗಿಲ್ಲ, ಬರೀ ಸುಳ್ಳು ಹೇಳ್ಕೊಂಡು ಇವ್ರು ಹೊಟ್ಟೆಗೆ ಅನ್ನ ತಿಂತಾ ಇದ್ದಾರೆ. ಸುಳ್ಳು ಹೇಳ್ಕೊಂಡು ಇವ್ರು ಅನ್ನ ತಿಂತಾ ಇದ್ದಾರೆ. ಆದರೆ ಇವ್ರಿಗೆ ಒಳ್ಳೇದಾಗಲ್ಲ. ಒಂದಿನ ಇವ್ರಿಗೆ ಹಂಗಲ್ಲ. ಇವ್ರು ಹೇಳ್ತಾರಲ್ಲ, ಯಾವನೋ ಸಂಸ್ಕೃತ ಕಲಿತ್ರೆ ಸ್ವರ್ಗ ಅಂತ, ಅದೆಲ್ಲ ಬರೀ ಸುಳ್ಳು. ಇವರು ನರಕದಲ್ಲಿ ಬದುಕ್ತಾ ಇದ್ದಾರೆ. ಇವರು ಸುಳ್ಳು ಹೇಳಿ ಜೀವನ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳಿ ಬದುಕ್ತಾ ಇದ್ದಾರೆ ಇವರು. ಇವ್ರ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಸೂನೆ ಭಗವಂತ, ನನಗೋಸ್ಕರ ಮಳೆ ಬಡಬೇಡ, ರೈತರಿಗೋಸ್ಕರ ಮಳೆ ಬಾ, ದನ ಕರುಗಳಿಗೋಸ್ಕರ ಮಳೆ ಬಾ. ಸೂನೆ ಭಗವಂತ, ಕರುಣೆ ಕೊಡು, ಕಣ್ಬಿಟ್ಟು ನೋಡು.
ಬೆಳೆ ಒಣಗ್ತಾ ಇದ್ದಾವೆ, ದನಕರುಗಳಿಗೆ ನೀರಿಲ್ಲ ಕುಡಿಯೋಕ್ಕೆ. ಇಷ್ಟೆಲ್ಲ ಬೇಡ್ಕೊತಾ ಇದ್ದೀನಿ. ಆದಷ್ಟು ಬೇಗ ಒಂದು ಮಳೆ ಕರುಣಿಸು ತಂದೆ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ, ಬದಲಾವಣೆ ಆಗಿ ಇಂಥ ತುಕಾಲಿ ಅಂಡರ್ ಬೇಬರ್ಸಿ ಮಾಧ್ಯಮಗಳಿಂದ ದೂರ ಇರಿ, ಏನೂ ಆಗಲ್ಲ.